ಈಗ ನೆಕ್ಸ್ಟು ಸೌಂಡ್ ಕೊಡಬೇಕು ಇದಕ್ಕೆ, ಸೌಂಡ್ ಎಫೆಕ್ಟು. ಸೊ ಫಸ್ಟು ಬಂದು ಈ ಕ್ಯಾಮ್ರಾ ಮೂಮೆಂಟ್ ಈ ಥರ ಮಾಡಿದ್ದೀವಲ್ಲ, ಇದಕ್ಕೆ ಒಂದು ಉಶ್ ಸೌಂಡ್ ಎಫೆಕ್ಟ್ ಕೊಡೋಣ. ಅಗೇನ್ ಸೌಂಡ್ ಎಫೆಕ್ಟು ಅಷ್ಟೇ ಆನ್ಲೈನಲ್ಲಿ ಸಿಗುತ್ತೆ. ಸೊ ಆನ್ಲೈನಲ್ಲಿ ಹುಡುಕಿದಾಗ ನನಗೆ ಇತ್ತೀಚೆಗೆ ಸಿಕ್ಕಿದ್ದು ಒಂದು ಪ್ಲ್ಯಾಟ್ಫಾರ್ಮ್ ಬಂದು freesound.org ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದು ನೀವು ಸಿಂಪಲಾಗೆ ಉಶ್ ಅಂತ ಏನೋ ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಸ್ಯಾಂಪಲ್ ಸಿಗುತ್ತೆ. ಇದರಲ್ಲಿ ಪ್ಲೇ ಮಾಡಿ ನೋಡಿ. ಆ್ಯಂಡ್ ಇಲ್ಲಿ ನಿಮಗೆ ಸೈಡಲ್ಲಿ ಕೂಡ ಇರುತ್ತೆ ಕೀವರ್ಡ್ಸು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವೂಶ್, ಸ್ವಾಶ್, ಮೇ ಬಿ ಇದನ್ನು ನೋಡೋಣ. ಸೊ ಇದು ತುಂಬ ಚಿಕ್ಕದಾಗಾಯಿತು, ಮೇ ಬಿ ಇದು ಕೂಡ ಟ್ರೈ ಮಾಡ್ಬೋದು. ನೋಡಿ ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಇದು ಬೇಕಂತ ಹೇಳಿದ್ರೆ ಸಿಂಪಲ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಗೇನ್ ಫ್ರೀ ಅಕೌಂಟು. ಇದು ಸೆಲೆಕ್ಟ್ ಮಾಡಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ಡೌನ್ಲೋಡ್ ಸೌಂಡ್ ಅಂತ ಕೊಟ್ಟರೆ ಡೌನ್ಲೋಡ್ ಅಂತ ಆಗುತ್ತೆ. ಇನ್ನೊಂದೇನೆಂದರೆ ಕ್ರಿಯೇಟಿವ್ ಕಾಮನ್ಸ್ 0 ಇದು ಜ್ಞಾಪಕ ಇಟ್ಕೊಳ್ಳಿ. ಐ ಥಿಂಕ್ ಇದು ಜನರಲ್ ಆಗೇ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಕಮರ್ಷಿಯಲ್ ಪರ್ಪಸ್. ಇಲ್ಲೆಲ್ಲ ಬರೆದಿರ್ತಾರೆ ಅವರು ಎಲ್ಲಿ ಯೂಸ್ ಮಾಡ್ಬೋದು ಏನಂತ ಹೇಳಿಬಿಟ್ಟು. ಈ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದೆಲ್ಲ ನೀವು ಜನರಲ್ ಆಗೇ ಯೂಸ್ ಮಾಡ್ಬೋದು ಎಲ್ಲನೂ, ನೀವು ಯೂಟ್ಯೂಬ್ ವೀಡಿಯೋಸ್ಗೆಲ್ಲ. ನನ್ನ ಹತ್ರ ಎನ್ವರ್ಟೋ ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ನಾನು ಯೂಶಲಿ ಅಲ್ಲಿಂದ ನಾನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋತೀನಿ, ಬಟ್ ಇಲ್ಲಿಂದ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಆಲ್ರೆಡಿ ಪ್ರೀವಿಯಸ್ ಆ್ಯನಿಮೇಷನಲ್ಲಿ ಯೂಸ್ ಮಾಡಿದ್ನಲ್ಲ ಅದೇ ಸೌಂಡ್ ಎಫೆಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಸ್ವೂಶ್ ನೋಡಿ ಸೇಮ್. ಆ್ಯಂಡ್ ಹಾಗೆ ನೀವು ಸ್ವೂಶ್ ಇದರೆಲ್ಲ ನಿಮಗೆ ಬೇರೆ ಬೇರೆ ಸಿಗುತ್ತೆ. ನಿಮ್ಮ ಆ್ಯನಿಮೇಷನ್ ಯಾವ ಥರ ಇದೆ ಅದು ಮೈಂಡಲ್ಲಿ ವಿಷುವಲ್ ಇರಬೇಕು. ಇವಾಗ ನಮ್ಮ ಆ್ಯನಿಮೇಷನ್ ಇಲ್ಲಿ ಪ್ಲೇ ಮಾಡಿದಾಗ ಇದು ಡಿಲೇ ಇರೋದು, ಅಂದರೆ ಲೇಟಾಗಿ ಆಗ್ತಿದೆ ಈ ಕ್ಯಾಮ್ರಾ ಮೂಮೆಂಟ್ ಆ್ಯನಿಮೇಷನ್. ಸೊ ಅಷ್ಟುದ್ದ ಇಲ್ಲ ಆ ಫೀಲಲ್ಲಿ ಇರೋ ಥರದ್ದು ಉಶ್ ತೊಗೋಬೇಕು. ಇವಾಗ ನಾವು ಇಲ್ಲೇನಾದರೂ ಈ ಸೌಂಡ್ ತೊಗೊಂಡ್ರೆ ಟಕ್ಕಂದು ಬಂದ್ಬಿಡುತ್ತೆ ಇದು. ಸೊ ಅದ್ರ ಬದಲು ಇದು ಸೆಟ್ ಆಗುತ್ತೆ. ಸ್ಲೋ ಆಗಿ ಬರ್ತಿದೆ, ಆರಾಮಾಗೆ ಸಾಫ್ಟ್ ಆಗಿದೆ ಕೇಳೋಕ್ಕೂ. ಸೊ ಆ ರೀತಿ ಸೇವಾಗಿದ್ದೇನು ತೊಗೋತೀನಿ. ಆ್ಯಂಡ್ ಇದು ಎಲ್ಲಿ ಪ್ಲೇಸ್ ಮಾಡುವಾಗೆ ಹೇಗೆ ಗೊತ್ತಾಗುತ್ತೆ, ಹಾಗೆ ನೀವು ಅಂದಾಜು ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು ಈ ಥರ. ಹಾಗೆ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಕೂತಿರೋ ಥರ ಅನಿಸುತ್ತೆ. ಜನ್ರಲಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ ಲೇಯರ್ ಓಪನ್ ಮಾಡಿ ಆಡಿಯೋಗೆ ಹೋಗಿ ಇದರಲ್ಲಿ ವೇವ್ ಫಾರ್ಮ್ ಅಂತ ಬರುತ್ತೆ, ವೇವ್ ಫಾರ್ಮ್ನ ನೋಡ್ಕೊಂಡು ನೀವು ಸೆಟ್ ಮಾಡಬೇಕು. ಸೊ ಯೂಶಲಿ ಎಲ್ಲಿ ಮೇಜರ್ ಆ್ಯನಿಮೇಷನ್ ಆಗುತ್ತೆ ಅಲ್ಲಿ ಈ ಆಡಿಯೋದು ಪೀಕ್ನ ಸಿಂಕ್ ಮಾಡಬೇಕು. ಪೀಕ್ ಅಂದರೆ ಮ್ಯಾಕ್ಸಿಮಮ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಬರುತ್ತೆ ಸೌಂಡ್ದು, ಅದನ್ನು ಸಿಂಕ್ ಮಾಡಬೇಕು. ಸೊ ಇಲ್ಲಿ ಅಂದಾಜಾಗೆ ಕರೆಕ್ಟಾಗಿ ಸೆಟ್ ಆಗಿದೆ, ಫೈನ್. ಇಲ್ಲಾಂದರೆ ನೀವು ಇದು ಕೀ ಫ್ರೇಮ್ನ ನೋಡಿಕೊಂಡು ಎಲ್ಲಿಂದ ಎಲ್ಲಿವರೆಗೆ ಆ್ಯನಿಮೇಷನ್ ಆಗುತ್ತೆ ಅದರ ಪ್ರಕಾರವಾಗಿ ನೋಡ್ಕೊಂಡು ಸೆಟ್ ಮಾಡ್ತೀರ. ಸೊ ಇಲ್ಲಿ ನೋಡ್ಬೋದು ಇನ್ನು ಸ್ವಲ್ಪ ಲೆಂದಿ ಬೇಕಾಗುತ್ತೆ ನಮಗೆ ಡ್ಯೂರೇಷನ್ನು ಈ ಆ್ಯನಿಮೇಷನ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಎಂಡಲ್ಲಿ ಇನ್ನೂ ಸ್ವಲ್ಪ ಬರೀತಿದೆ, ಬಟ್ ನಮ್ಮದು ಆ್ಯನಿಮೇಷನ್ ಅಷ್ಟೇನು ಪ್ಲೇ ಆಗ್ತಿಲ್ಲ. ಸೊ ಈ ಥರ ಇರೋ ಟೈಮಲ್ಲಿ ಅಗೇನ್ ಇವಾಗ ಮಾಡಿರೋದು ಕರೆಕ್ಟಾಗಿದೆ, ಏನು ತೊಂದರೆ ಏನಿಲ್ಲ. ಇನ್ನು ನಿಮ್ಗೆ ಬೇಕಂತ ಹೇಳಿದ್ರೆ ಇರೋ ಆಡಿಯೋ ಕರೆಕ್ಟಾಗಿದೆ, ಸ್ವಲ್ಪ ಡ್ಯೂರೇಷನ್ ಲೆಂದಿ ಬೇಕು ಅನ್ನೋವಾಗ ಇಲ್ಲಿ ಸ್ಟ್ರೆಚ್ ಅಂತಿದೆ ನೋಡಿ, ಇದನ್ನು ಸ್ವಲ್ಪ ಉದ್ದ ಮಾಡ್ಕೋಬೋದು. ಸೊ ಇದು ಬೇಸಿಕಲಿ ಏನು ಮಾಡೋದು ಅಂತ ಹೇಳಿದ್ರೆ ನಿಮಗೆ ವೀಡಿಯೋಸಲ್ಲಿ ಸ್ಪೀಡ್ ರ್ಯಾಂಪ್ ಅಂತ ಮಾಡ್ತೀವಿ ಗೊತ್ತಾ, ಒಂದು ವೀಡಿಯೋನ ಫಾಸ್ಟು ಅಥವಾ ಸ್ಲೋ ಮಾಡೋದು, ಅದನ್ನು ಇಲ್ಲಿ ಮಾಡ್ತಿರೋದು. ಸೊ ಈ ಕ್ಲಿಪ್ನ ಫಾಸ್ಟಾಗಿ ಪ್ಲೇ ಮಾಡ್ತೀವಿ ಇಲ್ಲ ಸ್ಲೋ ಆಗಿ ಪ್ಲೇ ಮಾಡ್ತಿದ್ದೀವಿ. ಸೊ ಈ ಕ್ಲಿಪ್ನ ನಾವು ಡ್ಯೂರೇಷನ್ ಜಾಸ್ತಿ ಮಾಡಬೇಕು ಅಂದರೆ ಏನು, ಕ್ಲಿಪ್ನ ಸ್ಲೋ ಮಾಡಬೇಕು. ಸ್ಲೋ ಮಾಡಿದಾಗ ಜಾಸ್ತಿ ಟೈಮ್ ತೊಗೊಳುತ್ತೆ ಇರೋ ಆಡಿಯೋ ಪ್ಲೇ ಮಾಡಬೇಕಂತ ಹೇಳಿದ್ರೆ. ಆ್ಯಂಡ್ ಆ ಥರ ಮಾಡೋವಾಗ ಅದರದ್ದು ಸೌಂಡಿಂಗ್ ಕೂಡ ಚೇಂಜ್ ಆಗುತ್ತೆ. ಫಾಸ್ಟಾಗಿ ಪ್ಲೇ ಮಾಡಿದಾಗ ಸೌಂಡ್ ಹೈ ಪಿಚ್ಚಿಗೆ ಹೋಗುತ್ತೆ, ಮೆತ್ತಗೆ ಪ್ಲೇ ಮಾಡಿದಾಗ ಸೌಂಡು ಲೋ ಪಿಚ್ಚಿಗೆ ಬರುತ್ತೆ. ಸೊ ಇವಾಗ ನೋಡಿ ಪ್ಲೇ ಮಾಡಿದ್ರೆ ನೋಡಿ ಇದು ಪರವಾಗಿಲ್ಲ ಈ ಥರ. ಅಗೇನ್ ಮುಂಚೆದಿದ್ದು ಕರೆಕ್ಟಾಗಿದೆ, ಸುಮ್ಮನೆ ಪರ್ಸ್ನಲ್ ಪ್ರಿಫರೆನ್ಸ್ ಇದೆಲ್ಲ ಅಷ್ಟೇ. ಓಕೆ, ಈ ರೀತಿ ಇದನ್ನೇ ನಾವು ನೆಕ್ಸ್ಟು ಬೇರೆ ಕಡೆ ಪ್ಲೇಸ್ ಮಾಡ್ತೀವಿ ಅಷ್ಟೇ. ಸೊ ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಡಿ. ನೆಕ್ಸ್ಟು ಅಗೇನ್ ಇಲ್ಲಿ ನೀವು ಮತ್ತೆ ಇಲ್ಲಿ ಎಲ್ಲಿ ಹುಡುಕಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಫಸ್ಟು ಒಂದು ಸೆಟ್ ಮಾಡಿರ್ತೀವಲ್ಲ, ಆ್ಯಂಡ್ ನಾವು ಕೊಟ್ಟಿರೋ ಆ್ಯನಿಮೇಷನ್ಸ್ ಎಲ್ಲ ಈಕ್ವಲ್ ಟೈಮ್ ಇಂಟರ್ವಲ್ಸಲ್ಲಿದೆ. ಅಂದರೆ ಇಲ್ಲಿಂದ 2 ಸೆಕೆಂಡ್ ಒಂದು ಆ್ಯನಿಮೇಷನ್ ಮಾಡಿದ್ದೀವಿ, ಇಲ್ಲಿಂದ 2 ಸೆಕೆಂಡ್ಗೆ ಆ್ಯನಿಮೇಷನು, ಈ ರೀತಿ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ಬೋದು, ಸ್ಟಾರ್ಟಿಂಗ್ ಕೀ ಫ್ರೇಮಿಂದ ಈ ಆಡಿಯೋ
ಎಷ್ಟು ದೂರ ಇದೆ ಅದನ್ನೇ ನೆಕ್ಸ್ಟ್ ಕೀ ಫ್ರೇಮಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹೇಗಂತ ಹೇಳಿದರೆ ಪೇಜ್ ಡೌನ್ ಒತ್ತಿದ್ರೆ ನಾವು ಒಂದೊಂದು ಫ್ರೇಮ್ ಮೂವ್ ಮಾಡ್ತೀವಿ. ಸೊ ಇಲ್ಲಿ 1 2 3 4 5 6 7 8 ಸ್ಟಾರ್ಟಿಂಗ್ ಕೀ ಫ್ರೇಮಿಂದ 8 ಫ್ರೇಮ್ಸ್ ಆದಮೇಲೆ ಈ ಆಡಿಯೋನ ಪ್ಲೇಸ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಬರ್ತೀನಿ, ಇಲ್ಲಿಂದ 8 ಫ್ರೇಮ್ಸ್ ಮೂವ್ ಮಾಡಬೇಕು. 1 2 3 4 5 6 7 8. ಸೊ ಇದು ಆಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಬರ್ತೀನಿ, 1 2 3 4 5 6 7 8. ಆಡಿಯೋನ ಡೂಪ್ಲಿಕೇಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಅಗೇನ್ ಬೈ ಚಾನ್ಸ್ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸೌಂಡು ಗಾಡಿದೆಲ್ಲ ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಬೆಳಗ್ಗೆ ಹೊತ್ತು ನಾನು ರೆಕಾರ್ಡ್ ಮಾಡ್ತಿರೋದು, ಸೊ ತುಂಬ ಗಾಡಿಗಳು ಓಡಾಡುತ್ತೆ. ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು ವೀಡಿಯೋಯಿಂದ ಟ್ರೈ ಮಾಡ್ತೀನಿ ಸೈಲೆಂಟಾಗಿರೋ ಟೈಮಲ್ಲಿ ರೆಕಾರ್ಡ್ ಮಾಡೋಕ್ಕೆ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ನೋಡಿ ಆರಾಮಾಗೆ ಆಟೋಮೆಟಿಕ್ಕಾಗಿ ಅದೇ ಸೆಟ್ ಆಗಿದೆ. ಅಗೇನ್ ಇದ್ರ ಮೇಲೆ ನೀವು ಬೇಕಂದರೆ ಹೈಲೈಟ್ ಆಗುತ್ತಲ್ಲ, ಇದಕ್ಕೂ ಎಫೆಕ್ಟ್ ಹಾಕ್ಬೋದು. ಹೈಲೈಟರ್ ಸೌಂಡ್ ಎಫೆಕ್ಟ್ ಅಂತ ಹುಡುಕಿ, ಇಲ್ಲಾಂದರೆ ಪೆನ್ಸಿಲ್ ಸೌಂಡ್ ಎಫೆಕ್ಟ್, ಸ್ಕ್ರ್ಯಾಚ್ ಸೌಂಡ್ ಎಫೆಕ್ಟ್, ಈ ಥರದ್ದು ಏನಾದರೂ ಒಂದು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಯೂಸ್ ಮಾಡಿ ವೀಡಿಯೋಗೆ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ, ಈ ರೀತಿ ನಾವೊಂದು ಸಿಂಪಲ್ ಆ್ಯನಿಮೇಷನ್, ಟೆಕ್ಸ್ಟ್ ಹೈಲೈಟ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಅಗೇನ್ ನಾನು ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ರೀಸನ್ಗೋಸ್ಕರ ಇಷ್ಟು ಲೆಂದಿ ಆಗಿರೋದು ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಆದಷ್ಟು ಸ್ಟೆಪ್ಸ್ನ ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಬೇಗ ಮಾಡ್ಕೋತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟಾಗಿ ಯಾವುದಾದ್ರು ಒಂದು ವೀಡಿಯೋನ ಫುಲ್ ಕೂತ್ಕೊಂಡು ನೋಡಿ, ಯಾಕಂದರೆ ನಾನು ಇನ್ ಡೆಪ್ತಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಹೋಗ್ತಾ ಈ ಪ್ರೊಸೀಜರ್ಸ್ ಎಲ್ಲ ನಾವು ಎಷ್ಟೊಂದು ಸ್ಕಿಪ್ ಮಾಡ್ತಾ ಹೋಗ್ಬೋದು. ಸೊ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಯೂಸ್ಫುಲ್ಲು. ಒಂದು ಸತಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಇದೇ ರಿಪಿಟೇಷನ್ ಮಾಡ್ತಿರ್ತೀವಿ, ಅಭ್ಯಾಸ ಮಾಡ್ಕೋಬೇಕಷ್ಟೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಆ್ಯನಿಮೇಷನ್ ನೋಡಿದಾಗ ಮಾಡೋಕ್ಕಾಗುತ್ತೋ ಇಲ್ವಾ ಅಂತ ಅನಿಸಿರ್ಬೋದು ಒಂದಷ್ಟು ಜನರಿಗೆ. ಈ ರೀತಿ ನಾವು ಸಿಂಪಲ್ಲಾಗೆ ಒಂದೊಂದಾಗೆ ಮೈನ್ಯೂಟ್ ಆ್ಯನಿಮೇಷನ್ ಥರ ಬ್ರೇಕ್ ಡೌನ್ ಮಾಡಿದಾಗ ನಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಆ್ಯಂಡ್ ಆ್ಯನಿಮೇಷನ್ಸ್ ಆರಾಮಾಗಿ ಮಾಡ್ಕೋತಾ ಹೋಗ್ಬೋದು. ಸೊ ಇದೇ ಸ್ಟೈಲ್ನಲ್ಲಿ ನಾನು ನೆಕ್ಸ್ಟು ಬೇರೆ ವೀಡಿಯೋಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ಎಡಿಟ್ಸ್ನಲ್ಲಿ ಯೂಸ್ ಮಾಡ್ಕೊಳ್ಳಿ. ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಇದಿಷ್ಟು ಈ ವಿಡಿಯೋನಲ್ಲಿ ಟೆಕ್ಸ್ಟ್ ಹೈಲೈಟರ್ ಆ್ಯನಿಮೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಆ್ಯನಿಮೇಷನ್ ಜೊತೆ ಸಿಗೋಣ. ಧನ್ಯವಾದಗಳು.